ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ದಿ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಪ್ರತಿಯೊಬ್ಬರಿಗೂ ನಮ್ಮ ಜಾತಕ ವಿಶ್ಲೇಷಣೆ ಮಾಡ್ಕೊಳ್ಳೋಕೆ ತುಂಬಾ ಕುತೂಹಲ ಇರುತ್ತೆ. ಮತ್ತೆ ನಮ್ಮ ಜಾತಕದಲ್ಲಿ ಆ ದೋಷ ಇದೆ ಈ ದೋಷ ಇದೆ ಅಂತ ಚಿಕ್ಕ ವಯಸ್ಸಲ್ಲೇ ಯಾರೋ ತಲೆ ತುಂಬಿಟ್ಟಿರ್ತಾರೆ. ಅದು ನಮ್ಗೆ ಯೋಗಕರವಾಗಿದ್ರು ಕೂಡ ಅವ್ರು ಯಾವತ್ತೋ ನಮ್ಗೆ ದೋಷ ಅಂತ ಹೇಳ್ಬಿಟ್ಟಿದ್ರೆ ನಾವು ಮಾಡ್ತಿರುವಂತ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಜಾತಕದಲ್ಲಿ ಕುಜ ದೋಷ ಇದೆ ಅದಕ್ಕೆ ನಂಗೆ ಈ ರೀತಿ ಸಮಸ್ಯೆ, ಅಥವಾ ನನ್ನ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ ಅದಕ್ಕೆ ನಂಗೆ ಎಲ್ಲಾ ಕೆಲಸದಲ್ಲೂ ಅಡೆತಡೆ ಆಗ್ತಾ ಇದೆ ಅಂತ ಅನ್ಕೊಂಡಿರ್ತಾರೆ. ನೋಡಿ, ನಿಮ್ಮ ಜಾತಕದಲ್ಲಿ ಒಂದು ದೋಷ ಇದ್ರೆ ಇನ್ನೊಂದು 4 ಯೋಗಗಳು ಇರುವಂತದ್ದು. ಅದ್ರ ಜೊತೆಗೆ ನಾವು ಮೇನ್ ಚಾರ್ಟ್ ಗಿನ್ನ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲಿ ಕೂತಿದೆ, ಮತ್ತೆ ನಕ್ಷತ್ರದಲ್ಲಿ ಪ್ಲೇಸ್ಮೆಂಟ್ಸ್ ಏನಿದೆ, ಮತ್ತೆ ಉಪ ನಕ್ಷತ್ರದಲ್ಲಿ ಯಾವ ಗ್ರಹ ಎಲ್ಲಿ ಕೂತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬರೀ ಮೇಲ್ನೋಟಕ್ಕೇನೆ ಗ್ರಹಗಳು ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ನೋಡ್ಕೊಂಡ್ರೆ ತಪ್ಪಾಗುತ್ತೆ. ಪ್ಲಾನೆಟ್ ಎಲ್ಲಿದೆ, ನಕ್ಷತ್ರದಲ್ಲಿ ಯಾವ ಗ್ರಹ ಬಂದು ಕೂತಿದೆ, ಮತ್ತೆ ಸಬ್ಲಾರ್ಡ್ ಉಪ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಇದೆ ಅಂತ, ಮತ್ತೆ ನಮ್ಗೆ ಏನಾದ್ರು ಸೆಕೆಂಡ್ಸ್ ಕೂಡ ಇದ್ರೆ ಸಬ್ಲಾರ್ಡ್ ಅಂತ ಬರುತ್ತೆ, ಅಲ್ಲೂ ಕೂಡ ಹೋಗಿ ನಾವು ಚೆಕ್ ಮಾಡ್ಬೋದು ಸ್ಪೆಸಿಫಿಕ್ ಆಗಿ ಗ್ರಹಗಳು ಎಲ್ಲಿ ಕೂತ್ಕೊಂಡು ನಮ್ಗೆ ಫಲ ಕೊಡ್ತಾ ಇದೆ ಅಂತ. ಈಗ ಫಸ್ಟ್ ಇವರ ಒಂದು ಜಾತಕ ಚಿರಂಜೀವಿ ಅವರು ಹುಟ್ಟಿರುವಂತದ್ದು 22/8/1955, ಚಿತ್ತಾ ನಕ್ಷತ್ರ 2ನೇ ಪಾದ, ಕನ್ಯಾ ರಾಶಿ, ತುಲಾ ಲಗ್ನದಲ್ಲಿ ಇವ್ರು ಹುಟ್ಟುವಂಥದ್ದು. ಇವ್ರು ಹುಟ್ಟಿರುವಂತಹ ಸಮಯದಲ್ಲಿ ಲಗ್ನದಲ್ಲೇ ಶನಿ ಗ್ರಹ ಉಚ್ಚ ಸ್ಥಾನದಲ್ಲಿ ಇರುವಂತದ್ದು, 2ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ಗುರು, 11ನೇ ಮನೆಯಲ್ಲಿ 4 ಗ್ರಹಗಳು ಇರುವಂತದ್ದು, ಸೂರ್ಯ, ಕುಜ, ಬುಧ ಮತ್ತೆ ಶುಕ್ರ, ಮತ್ತು 12ನೇ ಮನೆಯಲ್ಲಿ ಚಂದ್ರ ಇರುವಂತದ್ದು. ಇವರ ಒಂದು ಜಾತಕ ನೋಡುತ್ತಿರಂಗೆ ಹೇಳ್ಬೋದು ಪ್ರಬಲವಾಗಿದೆ. ಆದ್ರೆ ಒಂದು ಕೇಳುವಂತದ್ದು, ಎಲ್ರು ರಾಹು ಮತ್ತೆ ಕೇತು ಗ್ರಹಗಳ ಮಧ್ಯೆ ಎಲ್ಲಾ ಗ್ರಹಗಳಲ್ಲಿ ಇರೋದ್ರಿಂದ ಇವ್ರಿಗೇನಾದ್ರೂ ಕಾಳಸರ್ಪ ದೋಷ ಇದೆಯಾ ಅಂತ. ಇದು ಕೂಡ ಇವ್ರಿಗೆ ಕಾಳಸರ್ಪ ದೋಷ ಇರುವಂತದ್ದು. ನೆಕ್ಸ್ಟ್ ವಿಡಿಯೋ ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕಾದ್ರೆ ತಿಳಿಸ್ತಾ ಹೋಗ್ತೀನಿ. ಈಗ ಫಸ್ಟ್ ಗ್ರಹಗಳೇನೋ ಲಗ್ನದಿಂದ ಇಂತಿಂತ ಮನೆಗಳಲ್ಲಿದೆ ಅಂತ ತಿಳಿಸ್ಕೊಡ್ತೇವೆ, ಬಟ್ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೇತು ಬಂದು 8ನೇ ಮನೆ, ಡಿಗ್ರಿ ವೈಸ್ ಅಲ್ಲಿ ಕೂಡ 8ನೇ ಮನೆಯಲ್ಲಿ ಕೇತು ಇರುವಂತದ್ದು. ಕೇತು ಡಿಗ್ರಿ ವೈಸ್ ಅಲ್ಲಿ 8ನೇ ಮನೆಯಲ್ಲಿ ಇದ್ಮೇಲೆ ರಾಹು ಕೂಡ 2ನೇ ಮನೆಯಲ್ಲಿ ಇರುವಂತದ್ದು. ನೋಡಿ, ಶುಕ್ರ 10ನೇ ಮನೆಯಲ್ಲಿ ಡಿಗ್ರಿ ವೈಸ್ ಅಲ್ಲಿ ಇರುವಂತದ್ದು. ನಾನು ಇಲ್ಲಿ ಏನ್ ಬರ್ತಿದ್ದೀನಿ, 11ನೇ ಮನೆ ಬರ್ತಿದ್ದೀನಿ. ನಾವು ಜಾತಕದಲ್ಲಿ ಒಂದು ಗ್ರಹ 10ನೇ ಮನೆಯಲ್ಲಿ ಇದ್ರೆ ಸಾಕು ಅಂತ ಹೇಳ್ತೀವಿ. ಇವ್ರಿಗೆ ಗುರುನು 10ನೇ ಮನೆಯಲ್ಲಿ ಇರುವಂತದ್ದು, ಅದ್ರ ಜೊತೆಗೆ ಶುಕ್ರ ಕೂಡ 10ನೇ ಮನೆಯಲ್ಲಿ ಇರುವಂತದ್ದು. ನೋಡಿ, ನೆಕ್ಸ್ಟ್ ಸೂರ್ಯ 11ನೇ ಮನೆ ಬರ್ದಿದ್ದೀನಿ, ಸೂರ್ಯನು ಕೂಡ 10ನೇ ಮನೆಗೆ ಬರುವಂತದ್ದು. ನೆಕ್ಸ್ಟ್ ಚಂದ್ರ ಡಿಗ್ರಿ ವೈಸ್ ಅಲ್ಲಿ 12ನೇ ಮನೇಲಿ ಇದೆ, ಮೇನ್ ಚಾರ್ಟ್ ಅಲ್ಲೂ 12ನೇ ಮನೇಲಿ ಇರುವಂತದ್ದು. ನೆಕ್ಸ್ಟ್ ಕುಜನು ಕೂಡ 10ನೇ ಮನೆಗೆ ಬಂದಿರುತ್ತೆ. ಎಷ್ಟು ಗ್ರಹ ಆಯ್ತು, 4 ಗ್ರಹ 10ನೇ ಮನೆಯಲ್ಲಿ ಬಂದಿರುವಂತದ್ದು. ಅದಕ್ಕೆ ಇವರು ಮೆಗಾ ಸ್ಟಾರ್ ಆಗಿ ಫೇಮಸ್ ಆಗಿರುವಂತದ್ದು. ಒಂದು ಜಾತಕನು ಸಪೋರ್ಟ್ ಮಾಡುತ್ತೆ, ಇನ್ನೊಂದು ನಮ್ಮ ಶ್ರಮ ಇಲ್ಲದೆ ಯಾವ ಲಾಭನೂ ಸಿಗಲ್ಲ ಜೀವನದಲ್ಲಿ. ಕುಜ ಕೂಡ 10ನೇ ಮನೆಯಲ್ಲಿ ಇರುವಂತದ್ದು. ರಾಹು ಹೇಳಿದೀನಿ, ಗುರು ಕೂಡ 10ನೇ ಮನೆಯಲ್ಲೇ ಇರುವಂತದ್ದು ಡಿಗ್ರಿ ವೈಸ್ ಅಲ್ಲಿ. ಶನಿ ಗ್ರಹ ಲಗ್ನದಲ್ಲೇ ಇರುವಂತದ್ದು ಉಚ್ಚ ಸ್ಥಾನದಲ್ಲಿ. ಮತ್ತೆ ಬುಧ ಕೂಡ 11ನೇ ಮನೆಯಲ್ಲಿ ಇರುವಂತದ್ದು. ಬುಧ ಒಂದೇ 11ನೇ ಮನೆ. ಇನ್ನು ಮಿಕ್ಕಿದ್ದು 4 ಗ್ರಹಗಳು ಇವರ ಜಾತಕದಲ್ಲಿ 10ನೇ ಮನೆಯಲ್ಲಿ ಬಂದಿರುತ್ತೆ. ಇದು ಸೇಮ್ ನಮ್ಮ ಜಾತಕದಲ್ಲಿ ನೋಡ್ಕೊಂಡಾಗ ಗ್ರಹಗಳು ನೋಡಕ್ಕೆ 10ನೇ ಮನೆಯಲ್ಲಿ ಇಷ್ಟು ಗ್ರಹ ಇದೆ ಸರ್, 11ನೇ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ. ಇದೇ ಇವ್ರಿಗೇನಾದ್ರೂ 10ನೇ ಮನೆಗೆ ಹೋಗೋ ಬದಲು ಗ್ರಹಗಳು 11ನೇ ಮನೆಯಿಂದ ಎಲ್ಲ 12ನೇ ಮನೆಗೆ ಬಂದಿದ್ರೆ ಇವರು ಇವತ್ತು ಮೆಗಾಸ್ಟಾರ್ ಆಗ್ತಿರ್ಲಿಲ್ಲ. ಇವ್ರು ಯಾವ್ದಾದ್ರು ಒಂದು ಫಿಲಂ ಮಾಡಿದ್ರೆ ಅಲ್ಲೇ ಫ್ಲಾಪ್ ಆಗ್ತಾರೆ. ಏನಾದ್ರೂ ಒಂದು ಎಷ್ಟು ಜನ ಫಿಲಂ ಇಂಡಸ್ಟ್ರಿಗೆ ಬರ್ತಾರೆ, ಎಷ್ಟು ಜನ ಸೀರಿಯಲ್ ಆರ್ಟಿಸ್ಟು, ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಯಾಕೆ ಎಲ್ಲರೂ ಫೇಮಸ್ ಆಗಲ್ಲ? ಯಾಕೆ ಅಂದ್ರೆ ಜಾತಕದಲ್ಲಿ ಈ ರೀತಿ ಪ್ರಭಾವ ಇರಲೇಬೇಕಾಗತ್ತೆ. ಹಂಗಾರೆ ದೋಷ ಇಲ್ವಾ? ಖಂಡಿತ ಇವ್ರಿಗೆ ಕಾಳಸರ್ಪ ದೋಷನು ಕೂಡ ಉಂಟಾಗಿರುತ್ತೆ. ನೋಡಿ, ರಾಹು ಮತ್ತೆ ಕೇತುಗಳ ಗ್ರಹಗಳ ಮಧ್ಯೆ ಎಲ್ಲಾ ಗ್ರಹಗಳಿರೋದ್ರಿಂದ ಇವ್ರಿಗೆ ಕಾಳಸರ್ಪ ದೋಷ. ಇವರು ಒಂದು ಜಾತಕ ವಿವರಣೆ ತಗೊಂಡಿರ್ತಾರೆ, ಇವರು ಅದಕ್ಕೆ ಪರಿಹಾರ ಎಲ್ಲ ಮಾಡಿಸಿರ್ತಾರೆ. ಬಟ್ ಇವ್ರಿಗೇನಪ್ಪಾ ಅಂದ್ರೆ ಎಲ್ಲಾ ಗ್ರಹಗಳು ರಾಹು ಮತ್ತೆ ಕೇತುಗಳು ಒಳಗ್ ಬರೋದ್ರಿಂದ ಇವ್ರಿಗೂ ಕೂಡ ಕಾಳಸರ್ಪ ದೋಷ ಇರುತ್ತೆ. ಎಷ್ಟೊಂದ್ ಜನ ಸರ್ ನಮ್ದು ಜಾತಕದಲ್ಲಿ ಇದೇ ರೀತಿ ಇದೆ, ನಮಗೂ ಕಾಳಸರ್ಪ ದೋಷ ಇದೆಯಾ ಅಂತ. ನೋಡಿ, ನಿಮ್ ಜಾತಕದಲ್ಲಿ ರಾಹು ಜೊತೆ ಯಾವ್ದೋ ಬೇರೆ ಪ್ಲಾನೆಟ್ ಇರ್ಬೋದು, ಸೂರ್ಯ ಇರ್ಬೋದು, ಅದು ಡಿಗ್ರಿ ವೈಸ್ ಅಲ್ಲಿ ಸ್ಕಿಪ್ ಆಗಿ 3ನೇ ಮನೆಗೆ ಬಂದಿರುತ್ತೆ.
ಅಥವಾ ಕೇತು ಇಲ್ಲಿ ಯಾವ್ದಾದ್ರು ಒಂದು ಶುಕ್ರ ಗ್ರಹ ಇರುತ್ತೆ, ಅದು ನೋಡಕ್ ನಿಮ್ಗೆ ಕಾಳಸರ್ಪ ದೋಷ ತರನೇ ಕಾಣುತ್ತೆ. ಬಟ್ ಡಿಗ್ರಿ ವೈಸ್ ಅಲ್ಲಿ ಇದು ಬೇರೆ ಮನೆಗೆ ಬಂದಿರುವಂತದ್ದು. ಈ ಡಿಗ್ರಿ ಕೇತುವಿನ ಡಿಗ್ರಿಯಿಂದ ಅದು ಸ್ಕಿಪ್ ಆಗಿ ಮುಂದಕ್ಕೆ ಬಂದಾಗ ನಿಮ್ಗೆ ಕಾಳಸರ್ಪ ದೋಷ ಇರಲ್ಲ. ಸುಮಾರು ಎಷ್ಟೊಂದಿನಕ್ಕೆ 80% ಅಷ್ಟು ಜನಕ್ಕೆ ಕಾಳಸರ್ಪ ದೋಷ ಇರಲ್ಲ. ಇವರ ಒಂದು ಜಾತಕದಲ್ಲಿ ಕಾಳಸರ್ಪ ದೋಷ ಇದ್ರೂ ಕೂಡ ಬೇರೆ ಯೋಗಗಳು ತುಂಬಾ ಇರುವಂತದ್ದು. ನಾವು ಆಗ್ಲೇ ಅಂದ್ರೆ ಒಂದು ಗ್ರಹ ಇದ್ರೆ ಸಾಕು, ಲಗ್ನದಿಂದ 10ನೇ ಮನೆಯಲ್ಲಿ ಇವ್ರಿಗೆ ಹಂಸಯೋಗ ಉಂಟಾಗುತ್ತೆ ಅಂತ. ಅದು ಗುರುನೇ ಇರೋದ್ರಿಂದ, ಅದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಗುರು ಇವ್ರಿಗೆ ಹಂಸಯೋಗ ಇರುವಂತದ್ದು. ಕಾಳಸರ್ಪ ದೋಷ ಒಂದು ಸಮಸ್ಯೆ ಕೊಟ್ರು ಹಂಸಯೋಗ ನೋಡಿ, ಶಶಯೋಗ ಕೂಡ ಇರುವಂತದ್ದು. ಲಗ್ನದಲ್ಲೇ ಶನಿ ಗ್ರಹ ಇರುವಂತದ್ದು, ಅದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಕೇಂದ್ರ ತ್ರಿಕೋಣ ಅಂತ ನಾವು ಕರಿತೀವಿ. 1, 4, 7, 10 ಕೇಂದ್ರ ಸ್ಥಾನದಲ್ಲೇ ಇರೋದ್ರಿಂದ ಶಶಯೋಗ ಕೂಡ ಉಂಟಾಗಿದೆ. ಮತ್ತೆ ಅಮಲ ಯೋಗ ಗುರು, ಸೂರ್ಯ ಮತ್ತೆ ಬುಧ 10ನೇ ಮನೆ ಮತ್ತು 11ನೇ ಮನೆ ಇರೋದ್ರಿಂದ ಅಮಲ ಯೋಗ ಕೂಡ ಉಂಟಾಗಿರುತ್ತೆ. ಇದು ಜಾತಕದಲ್ಲಿ ಯೋಗಗಳಿರುತ್ತೆ. ಬಟ್ ಏನಂದ್ರೆ ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ. ಅಲ್ಲಿ ಏನಾದ್ರೂ ಕೆಲವೊಂದು ಕಾಂಬಿನೇಷನ್ಸ್ ಪಾಸಿಟಿವ್ ಆಗಿ ಬಂದಿಲ್ಲ ಅಂದ್ರೆ ನಾವು ಕೆಲವೊಂದ್ಸಲ ತಗೊಳ್ಳುವಂತ ನಿರ್ಧಾರ ಸಕ್ಸಸ್ ಆಗಲ್ಲ. ಉದಾಹರಣೆಗೆ ನೋಡೋಣ, ಇವರು ಹುಟ್ಟಿರುವಂತದ್ದು ಕುಜ ದಶದಲ್ಲಿ ಹುಟ್ಟಿರುವಂತದ್ದು. ನಕ್ಷತ್ರದಲ್ಲಿ ಹುಟ್ಟಿದಾಗ ಸ್ವಲ್ಪ ಸಮಸ್ಯೆ ಇರುವಂತದ್ದು. 59 ತನಕ ಇವ್ರು ಹುಟ್ಟಿರೋದು 55, ಒಂದು 4 ವರ್ಷ ಸಮಸ್ಯೆ ಇರ್ಬೋದು. ಅದಾದ್ಮೇಲೆ ನೋಡಿ ಇವರ ಲೈಫ್ ಸ್ಟೈಲು. ರಾಹು ದಶ ನಕ್ಷತ್ರದಲ್ಲಿ 11ನೇ ಮನೆ ಎಕ್ಸಲೆಂಟ್, 77 ತನಕನು ತುಂಬಾ ಚೆನ್ನಾಗಿರ್ತದೆ. ನೆಕ್ಸ್ಟ್ 77ರಿಂದ 93 ತನಕ ಗುರುದಶ 11ನೇ ಮನೆ ಬರುತ್ತೆ, 10-11 ಕಾಂಬಿನೇಷನ್. 77 ಇಂದ 93 ತನಕ ಇವ್ರು ಮುಟ್ಟಿದ್ದೆಲ್ಲ ಚಿನ್ನನೆ. ನೆಕ್ಸ್ಟ್ 93 ಇಂದ 2012 ತನಕ ಇವ್ರಿಗೆ 10ನೇ ಮನೆ ಬರುತ್ತೆ. ಬಟ್ ಇಲ್ಲಿ ಏನಂದ್ರೆ ಹಿಂದೆ ಮುಂದೆ ಸಪೋರ್ಟ್ ಮಾಡುತ್ತೆ ಪ್ಲಾನೆಟ್ ಮತ್ತೆ ಸಬ್ಲಾರ್ಡು. ಇಲ್ಲಿ ಏನಾಗಿದೆ ಅಂದ್ರೆ ನಕ್ಷತ್ರದಲ್ಲಿ ಸಪೋರ್ಟ್ ಮಾಡಿಲ್ಲ. ಈ 93 ಇಂದ 2012 ಅವ್ರಿಗೆ ಇವರು ಒಂದು ಪೊಲಿಟಿಕಲ್ ಬರ್ತಾರೆ. ಇವರೇ ಒಂದು ಪಾರ್ಟಿನ ಸ್ಟಾರ್ಟ್ ಮಾಡ್ತಾರೆ, PRP ಅಂತ. ಈ PRP ಪಾರ್ಟಿ ತುಂಬಾ ದಿವಸ ಉಳಿಯಲ್ಲ ನೋಡಿ. ಇವ್ರಿಗೆ ಶಶ ಯೋಗನೂ ಇದೆ, ಜಾತಕದಲ್ಲಿ ಯೋಗನೂ ಇದೆ, ಶನಿ ದಶನೂ ನಡೀತಾ ಇದೆ. 2008 ಸ್ಟಾರ್ಟ್ ಮಾಡಿ 12ಕ್ಕೆ ಅಂದ್ರೆ ಜಸ್ಟ್ 4 ಇಯರ್ಸ್ಗೆ ಇವರು ಕಂಪ್ಲೀಟ್ ಮಾಡ್ಬಿಡ್ತಾರೆ. ಪೊಲಿಟಿಷಿಯನ್ ಇಂದ ಬೇಡ, ನಾನು ಬರೀ ಫಿಲಂ ಮಾಡ್ಕೊಂಡು ಇರೋಣ ಅಂತ. ಇವ್ರಿಗೆ ಯೋಗ ಇದ್ರುವೆ, ಶಶ ಯೋಗ ಇದ್ರುವೆ ಕಾಂಬಿನೇಷನ್ ಅಲ್ಲಿ 11ನೇ ಮನೆ ಎಲ್ಲೂ ಬಂದಿಲ್ಲ ಇವ್ರಿಗೆ. ಅದು ಸಮಸ್ಯೆ ಆಗಿರುವಂತದ್ದು. ಮತ್ತೆ ನೆಕ್ಸ್ಟ್ ಇವರು ವೇಟ್ ಮಾಡ್ಬೇಕಾಗಿತ್ತು. ನೆಕ್ಸ್ಟ್ ದಶೆ 2012 ಆದ್ಮೇಲೆ ನೆಕ್ಸ್ಟ್ ಬುಧ ದಶ ಬಂದಿದೆ, ಅಲ್ಲಿ ಕಾಂಬಿನೇಷನ್ ಮತ್ತೆ 11 ಬಂದಿದೆ, 10 ಬಂದಿದೆ. ಇವರು ವೇಟ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಫ್ಯೂಚರ್ ಅಲ್ಲಾದ್ರೂ ಆಗ್ತಾ ಇದ್ರು. ಬಟ್ ಏನಾಗಿದೆ ಅಂದ್ರೆ ಇವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗೋಗಿದೆ. 1ನೇ ಮನೆ ಯಾರ್ಯಾರಿಗಿರುತ್ತೆ ಅವ್ರಿಗೆ ಸ್ಟ್ರೆಸ್, ಅವ್ರಿಗೆ ಕೆಲಸ ಮಾಡ್ತಿದ್ರು ಸ್ಟ್ರೆಸ್, ಬಿಸ್ನೆಸ್ ಮಾಡ್ತಿದ್ರು ಸ್ಟ್ರೆಸ್. ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಇಲ್ಲಿ ಯೋಗ ಮೇಲೆ ಡಿಪೆಂಡ್ ಆಗಲ್ಲ ನೋಡಿ. ಇವ್ರಿಗೆ ಶಶಯೋಗ ಇದ್ರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಪ್ಲಾನೆಟ್ ಆಗಿರ್ಬೋದು ಮತ್ತೆ ಸಬ್ಲಾರ್ಡ್ ಸಪೋರ್ಟ್ ಮಾಡಿಲ್ಲ. ನಕ್ಷತ್ರದಲ್ಲಿ 10ನೇ ಮನೆ ಹೆಸರು ಕೊಟ್ಟಿದೆ, ಅವ್ರಿಗೆ ಹೆಸರು ಕೊಟ್ಟಿದೆ. ಬಟ್ ಅವರು ಆ ಒಂದು ಪೊಲಿಟಿಕಲ್ ಕ್ಯಾರಿಯರ್ನ PRPನ ಮುಂದಕ್ಕೆ ತಗೊಂಡು ಹೋಗೋಕೆ ಅವರೇ ಬೇಡ ಅಂತ ಬಿಟ್ಟಿರುವಂತದ್ದು. ಯಾಕಂದ್ರೆ ಸ್ಟ್ರೆಸ್ ಅಷ್ಟು ಜಾಸ್ತಿ ಬರುತ್ತೆ. ಸ್ಟ್ರೆಸ್ ತಗೊಂಡವರು ಈ ಪೊಲಿಟಿಷಿಯನ್ ಆಗೋದು ನಾನು ಮುಂದುವರಿಯೋದು ಬೇಡ ಅಂತ ನಿರ್ಧಾರ ತಗೊಂಡು 2012ಗೆ ಕಂಪ್ಲೀಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಬರುವಂತದ್ದು ಬುಧ ದಶ. 2029 ತನಕ ಬುಧ ದಶ ಇರುವಂತದ್ದು. ನೆಕ್ಸ್ಟ್ ಕೇತು ದಶ ಬರುತ್ತೆ 29 ಇಂದ 36. ಇಲ್ಲಿ 8ನೇ ಮನೆ ಬಂದಾಗ ಈಗ ಕಾಳಸರ್ಪ ದೋಷ ಅವ್ರಿಗೆ ಪ್ರಾರಂಭ ಆಗುತ್ತೆ. ಯಾವಾಗ ನಮ್ಗೆ ಅದ್ರ ದಶ ಬರುತ್ತೆ, ರಾಹು ದಶನೋ ಕೇತು ದಶನೋ ಅದು ಬಂದಾಗ ಇವ್ರಿಗೆ ಸಮಸ್ಯೆ ಪ್ರಾರಂಭ ಆಗುವಂತದ್ದು. ಅಲ್ಲಿ 8ನೇ ಮನೆ ಇರೋದ್ರಿಂದ ಈಗ 2029 ಆದ್ಮೇಲೆ ಇವ್ರಿಗೆ ಕೆಲವೊಂದು ಸಮಸ್ಯೆಗಳು ಬರುವಂತದ್ದು. ಇವ್ರು ಅನ್ಕೊಂಡಿರುವಂತ ಫಿಲಮ್ ಸಕ್ಸಸ್ ಆಗಲ್ಲ, ಹಿಟ್ ಆಗಲ್ಲ. ಮತ್ತೆ ಇವರ ಒಂದು ನಕ್ಷತ್ರದಲ್ಲಿ ಯಾವ ಗ್ರಹಗಳು ಬಂದು ಹೋಗುತ್ತೆ ಅಂತ ನೋಡೋಣ. ಶುಕ್ರನ ನಕ್ಷತ್ರದಲ್ಲಿ ಕೇತು ಬರ್ತಾನೆ 8ನೇ ಮನೆ ಸಮಸ್ಯೆ ಕೊಡಕ್ಕೆ. ಸೂರ್ಯ ನಕ್ಷತ್ರದಲ್ಲಿ 8ನೇ ಮನೆ ಕೇತು ಬರ್ತಾನೆ. ಮತ್ತೆ ಕುಜನ ನಕ್ಷತ್ರದಲ್ಲಿ 8ನೇ ಮನೆ ಬರ್ತಾನೆ. ಇವರು ಫೇಮಸ್ ಆದ್ರೂ ಕೂಡ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ. ಅಷ್ಟು ಈಸಿಯಾಗಿ ಅಚೀವ್ಮೆಂಟ್ ಕೆಲವೊಂದ್ಸಲ ಮಾಡಕ್ ಆಗಲ್ಲ. ಅದು ಪೊಲಿಟಿಕಲ್ ಇರ್ಬೋದು ಅಥವಾ ಒಂದು ಫಿಲಂ ಇಂಡಸ್ಟ್ರಿಲಿ ಇರ್ಬೋದು. ನೇಮೇನೋ ಕೊಟ್ಟಿರುತ್ತೆ, 10ನೇ ಮನೆ ಹೆಸರು ಕೊಟ್ಬಿಡುತ್ತೆ. ಅತಿ ಪ್ಯಾರಲಲ್ಲಿ ಅವ್ರಿಗೂ ತುಂಬಾ ಅವ್ರ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದು ಸಕ್ಸಸ್ ಆಗ್ತಿರಲ್ಲ. ಹೆಸರಿರುತ್ತೆ, ಕೆಲವೊಂದ್ಸಲ ಅವ್ರಿಗೆ ದುಡ್ಡು ಬರಲ್ಲ. ಇದು ಕೂಡ ಆಗುವಂತದ್ದು. ಯಾಕಂದ್ರೆ 11th ಹೌಸು
ನೆಕ್ಸ್ಟ್ ಬರಲ್ಲ. 29 ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಲ್ಲೂ ಕೂಡ ಅವ್ರಿಗೆ ಅನೋನ್ಯ ಮನೆ ಕಾಣಿಸ್ಕೊಳ್ಳಲ್ಲ, ಹೆಸರು ಇರುತ್ತೆ ಅಷ್ಟೇ, ಬಟ್ ಕೆಲವೊಂದ್ಸಲ ದುಡ್ಡು ಬರಲ್ಲ. ನಮ್ಮ ಜಾತಕದಲ್ಲೂ ಕೂಡ ಅದೇನೆ. ಬಿಸ್ನೆಸ್ ನಾವು ಮಾಡ್ತಿದೀವಿ ಸರ್, ಲೈಫ್ ಎಲ್ಲ ಬಿಸ್ನೆಸ್ ಮಾಡ್ತಾ ಇದೀವಿ, ಬಟ್ ದುಡ್ಡು ಬರ್ತಾ ಇರಲ್ಲ. ಯಾಕಂದ್ರೆ ಜಾತಕದಲ್ಲಿ ಅನೋನ್ಯ ಮನೆ ಇರ್ಬೇಕಾಗುತ್ತೆ. ಇಲ್ಲಿ ನಕ್ಷತ್ರದಲ್ಲಿ 10ನೇ ಮನೆ ಇರುತ್ತೆ, 27. ಅವ್ರಿಗೆ ಒಳ್ಳೆ ಪಬ್ಲಿಕ್ ಅಟ್ರಾಕ್ಷನ್ಸ್ ಇದ್ರು ಕೂಡ 8ನೇ ಮನೆ ಏನಾದ್ರೂ ಒಂದು ಸಮಸ್ಯೆ ತಂದ್ಕೊಡುತ್ತೆ ಅವ್ರಿಗೆ ಲೈಫಲ್ಲಿ. ಜಾತಕದಲ್ಲಿ ಯಾರು ಜಾತಕದಲ್ಲಿ ಕೇತು ಶುಕ್ರ ಯಾರು 8ನೇ ಮನೆ ಮತ್ತು 12ನೇ ಮನೆ ಇರುತ್ತೆ, ಆ ದಶಾಭುಕ್ತಿ ಅದ್ರ ನಕ್ಷತ್ರದಲ್ಲಿ ಬಂದಾಗ ಆ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಇವ್ರಿಗೆ ಏನಂದ್ರೆ ಚಂದ್ರನು ಕೂಡ 12ನೇ ಮನೇಲಿ ಇರುವಂತದ್ದು. ಸಡನ್ ಆಗಿ ನನ್ಗೆ ಏನಕ್ಕೆ ಬೇಕಿದು ಅನ್ನೋದು ಕೆಲವೊಂದ್ಸಲ ಡಿಪ್ರೆಷನ್ಗೂ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಚಂದ್ರ ಏನಾದ್ರೂ 8ನೇ ಮನೆ 12ನೇ ಮನೇಲಿ ಇದ್ರೆ ಡಿಪ್ರೆಷನ್ ಕೂಡ ಹೋಗ್ತಾರೆ. ಬಟ್ ಪಾಸಿಟಿವ್ ಆಗಿ ನೋಡೋದಾದ್ರೆ ಫಾರಿನ್ ಟ್ರಾವೆಲ್ಗೆ ಹೋಗುವಂಥದ್ದು ಎಲ್ಲಾನು ಕೊಟ್ಟರು ಕೂಡ 12th ಹೌಸ್ ಅಂದ್ರೆ ನೆಗೆಟಿವ್ ಹೌಸ್ ಕೂಡ ಹೌದು. 12th ಅಂಡ್ 8th ಹೌಸ್ ನಮ್ಮ ಜಾತಕದಲ್ಲಿ ಮೇನ್ ನಾವು ನೋಡ್ಕೊಳ್ಬೇಕಾಗಿರುವಂತದ್ದು ಗ್ರಹಗಳು 8ನೇ ಮನೆಯಲ್ಲಿ ಎಷ್ಟು ಗ್ರಹ ಇದೆ, 12ನೇ ಮನೆಯಲ್ಲಿ ಎಷ್ಟು ಗ್ರಹ ಇದೆ. ನಾವ್ ಏನಾದ್ರೂ ಸ್ಪಿರಿಚುವಲ್ ಸೈಡ್ ಇದ್ರೆ ಈ 8ನೇ ಮನೆ ಮತ್ತು 12ನೇ ಮನೆ ಪಾಸಿಟಿವ್ ಆಗಿ ಇರ್ತೀರಾ ನೀವು. ನಾವೇನಾದ್ರು ಸ್ಪಿರಿಚುವಲ್ ಇಲ್ಲ, ದೇವ್ರಿಲ್ಲ, ನಾನೇ ದೇವ್ರು ಅನ್ನೋರ್ಗೆ 8ನೇ ಮನೆ 12ನೇ ಮನೆ ತುಂಬಾ ಕಾಟ ಕೊಡುತ್ತೆ. ನೀವು ಎಲ್ಲೆಲ್ಲಿ ಕಾಲಿಡ್ತೀರೋ ಅಲ್ಲೆಲ್ಲ ನಾಶ ಆಗುತ್ತೆ. ಬೇಕಾದ್ರೆ ನೋಡಿ, ಯಾರ್ಯಾರ ಜಾತಕದಲ್ಲಿ 8 ಮತ್ತು 12ನೇ ಮನೆ ಇದೆ, ನೀವು ಸ್ಪಿರಿಚುವಲ್ ಬರಲೇಬೇಕು. ದಿನ ಬೆಳಗಾರೆ ಮಂತ್ರ ಪಠನೆ ಮಾಡ್ಲೇಬೇಕು. ನೀವು ದಿನ ಬೆಳಗಾರೆ ಆಧ್ಯಾತ್ಮಿಕ ವಿಚಾರ ತಿಳ್ಕೊಳ್ಳೇಬೇಕಾಗತ್ತೆ. ಇದೇನಾದ್ರು ಇದೇ ಒಂದು ಬೆಸ್ಟ್ ರೂಟ್. ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಗ್ರಹ 8ನೇ ಮನೇಲಿ ಇದೆ ಮತ್ತು 12ನೇ ಮನೇಲಿ ಇದೆ, ಅದ್ರ ಜೊತೆ ಅದ್ರ ದಶ ಏನಾದ್ರೂ ಬಂದಿದೆ ಅಂದ್ರೆ ನೀವು ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ 12th ಹೌಸ್ ಹಾಸ್ಪಿಟಲೈಸೇಷನ್ ಕೂಡ ತೋರಿಸುತ್ತೆ, ಫಾರಿನ್ ಕೂಡ ತೋರಿಸುತ್ತೆ. ನೀವೇನಾದ್ರು ಆಧ್ಯಾತ್ಮಿಕ ಕಡೆ ಇದ್ರೆ ಫಾರಿನ್ ಕರ್ಕೊಂಡೋಗಿ ರಿಟರ್ನ್ ಕರ್ಕೊಂಡ್ ಬರುತ್ತೆ. ನೀವೇನಾದ್ರೂ ಆಧ್ಯಾತ್ಮಿಕ ಕಡೆ ಸ್ಪಿರಿಚುವಲ್ ಕಡೆ ಇಲ್ಲ ಅಂದ್ರೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಬಿಡುತ್ತೆ. ಇದನ್ನ ನಾವು ಮೇನ್ ಆಗಿ ತಿಳ್ಕೊಳ್ಬೇಕು. ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ, ಯೋಗ ವರ್ಕ್ ಆಗಲ್ಲ. ಆಗ್ಲೇ ಹೇಳಿದೆ ನಿಮ್ಗೆ, ಕೆಲವೊಂದ್ಸಲ ಯೋಗಗಳು ವರ್ಕ್ ಆಗಲ್ಲ. ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಇದ್ರೆ ಅದು ವರ್ಕ್ ಆಗ್ತಾ ಹೋಗುತ್ತೆ. ಇದೇ ರೀತಿ ನಮ್ಮ ಜಾತಕದಲ್ಲಿ ಕೂಡ ಗ್ರಹಗಳು ಎಲ್ಲಿದೆ, ಪಾಸಿಟಿವ್ ಇರುವಂತ ಗ್ರಹಗಳು ಲಗ್ನದಿಂದ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿದೆ, ನಕ್ಷತ್ರದಲ್ಲಿ ಯಾವ ಗ್ರಹಕ್ಕೆ ಬಂದು ಕೂತಿದೆ ಮತ್ತು ಉಪನಕ್ಷತ್ರದಲ್ಲಿ ಯಾವ ಗ್ರಹ ಕೂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಇವ್ರಿಗೆ ಪೊಲಿಟಿಕಲ್ ಅಲ್ಲಿ ಮೇನ್ ಆಗಿ ನೇಮ್ ಇತ್ತು, ಬಟ್ ಇವರಿಗೆ ಸಬ್ಲಾಡ್ ಮತ್ತೆ ಪ್ಲಾನೆಟ್ ಸಪೋರ್ಟ್ ಮಾಡ್ಲಿಲ್ಲ ಕಾಂಬಿನೇಷನ್ ಅಲ್ಲಿ. ಈ ರೀತಿ ಬುಧ ದಶದಲ್ಲಿ ಇವ್ರು ಸ್ವಲ್ಪ ಟೈಮ್ ತಗೊಂಡಿದ್ರೆ ಫ್ಯೂಚರ್ ಅಲ್ಲಾದ್ರೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ತಿತ್ತು. 1ನೇ ಮನೆ ಏನ್ ಮಾಡುತ್ತೆ ಅಂದ್ರೆ ಸ್ಟ್ರೆಸ್ ಕೊಡುತ್ತೆ. ಅವ್ರು ಬಿಟ್ರೆ ಇನ್ಯಾರು ಇಲ್ಲ, ಇವರೇ ಪಾರ್ಟಿನ ನಡೆಸ್ಬೇಕಾಗಿತ್ತು. ಇವ್ರು ಬಿಟ್ರೆ ಇನ್ನೊಬ್ರು ಇರ್ಲಿಲ್ಲ. ಆ ರಿಸ್ಕ್ ಅವ್ರು ತಗೊಳಕ್ ಆಗದೆ ಪಾರ್ಟಿನ ಡಿಸಾಲ್ವ್ ಮಾಡಿರ್ತಾರೆ. ಮತ್ತೆ ಫಿಲಂ ಇಂಡಸ್ಟ್ರಿಯಲ್ಲಿ ಕೂಡ ಅವ್ರಿಗೆ ನೇಮ್ ಫೇಮ್ ಜೊತೆಲಿರುತ್ತೆ. ಯಾಕಂದ್ರೆ 4 ಗ್ರಹ 10ನೇ ಮನೇಲಿ ಇರೋದ್ರಿಂದ ನೇಮ್ ಅಂತೂ ಇವ್ರಿಗೆ ಯಾವಾಗ್ಲೂ ಜೊತೆಲೇ ಇರುತ್ತೆ. ಆ ದಶಾ ಭುಕ್ತಿಗಳು ಬಂದಾಗ ಯೋಗಗಳು ಕೂಡ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಇದಿಷ್ಟು ವಿಚಾರ ಚಿರಂಜೀವಿ ಅವ್ರದ್ದು. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಎಷ್ಟೊಂದು ಜನ ಫೋನ್ ಮಾಡಿ ಕನ್ಸಲ್ಟೇಷನ್ ತಗೋಬೇಕು ಅಂತ ಇರ್ತಾರೆ. ಇಲ್ಲಿ ನಂಬರ್ ಬರುವಂತ ನಂಬರ್ಗೆ, ಇಲ್ಲಿ ಕೆಳಗೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಕನ್ಸಲ್ಟೇಷನ್ ಟೈಮಿಂಗ್ಸ್ ತಗೊಳ್ಬಹುದು, ಮತ್ತೆ ಡೈರೆಕ್ಟ್ ವಿಸಿಟ್ ಕೂಡ ನೀವು ಮಾಡ್ಬೋದು. ಥ್ಯಾಂಕ್ ಯು.